ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳ್ತೇನೆ. ಈ ಸಂದೇಶ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಪರಲೋಕ ದೇವರು ಅಧಿಕವಾಗಿ ಆಶೀರ್ವದಿಸಲಿ. ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ನಂಬುವಂತನಾಗಿದ್ದೇನೆ. ದೇವರು ನಿಮ್ಮನ್ನು ಸನ್ಮಾನಿಸಲಿ. ಗಲಾತ್ಯರು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 16-17ನೇ ವಚನ ನಾವು ಓದುವಂತರಾಗಿರೋಣ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನವನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಏಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮರನ್ನು ಅನುಸರಿಸಿ ನಡೆದುಕೊಳ್ಳಿರಂತ ಗಲಾತ್ಯರ ಸಭೆಗೆ ಅಪೊಸ್ತಲ ಪೌಲ ಎಚ್ಚರಿಸ್ತಾ ಇದ್ದೇನೆ. ಕಾರಣ, ಗಲಾತ್ಯರ ಸಭೆಯವರು ಪವಿತ್ರಾತ್ಮರಿಗೆ ಅವಿದ್ಯರಾಗಿ ನಡೆಯುವಂಥರಾಗಿರ್ತಾರೆ, ವಿರೋಧವಾದ ಕಾರ್ಯಗಳು ಮಾಡುವಂಥರಾಗಿರ್ತಾರೆ, ದೇವ್ರಿಗೆ ಇಷ್ಟ ಇಲ್ದಿರೋ ಕಾರ್ಯಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಅಪೊಸ್ತಲ ಪೌಲನ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮರನ್ನು ಅನುಸರಿಸ್ರಿ. ಪವಿತ್ರಾತ್ಮರ ಕೆಲಸ ಏನಂದರೆ ಆತ್ಮನ ಕಡೆಗೆ ನಡೆಸೋದು, ಪರಿಶುದ್ಧತೆ ಕಡೆಗೆ ನಡೆಸೋದು, ಸತ್ಯದ ಕಡೆಗೆ ನಡೆಸೋದು, ಆರಾಧನೆ ಕಡೆಗೆ ನಡೆಸೋದು, ದೇವರ ಸಮ್ಮುಖದಲ್ಲಿರುವುದು. ಪರಿಶುದ್ಧಾತ್ಮರು ಬಂದು ಲೋಕದ ಇಚ್ಛೆ ಕಡೆಗಾಗಲಿ, ಕಣ್ಣಿನ ಇಚ್ಛೆದ ಕಡೆಗಾಗಲಿ, ಶರೀರದ ಇಚ್ಛೆ ಕಡೆ ಆಗಲಿ, ಪಾಪದ ದಾಸೋಹಕ್ಕಾಗಲಿ ಅಥವಾ ಕತ್ತಲೆ ಕಾರ್ಯಗಳಾಗಲಿ ದೇವರಿಗೆ ವಿರೋಧವಾದ ಕಾರ್ಯಗಳ ಕಡೆ ಪರಿಶುದ್ಧಾತ್ಮರು ನಡೆಸುವುದಿಲ್ಲ. ದೇವರಿಗೆ ಸ್ತೋತ್ರವಲ್ಲಿ. ಅದೇ ರೋಮರ್ ಬರೆದ ಪುಸ್ತಕದಲ್ಲಿ 8ನೇ ಅಧ್ಯಾಯದಲ್ಲಿ 5-6ನೇ ವಚನ ನಾವು ಓದುವಂತರಾಗಿರೋಣ. ಶರೀರ ಭಾವನ ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟುವ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಏಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಕ್ರಿಸ್ತನಲ್ಲಿ ಪ್ರಿಯರೇ, ರೋಮಪುರ ಸಭೆ ಕೂಡ ಅಪೊಸ್ತಲ ಪೌಲ ಅಂತ ಹೇಳ್ತಾ ಇದ್ದಾರೆ, ಶರೀರದ ಮೇಲೆ ತುಂಬ ಅಭಿಲಾಷೆ ಇಟ್ಕೊಂಡು, ಶರೀರದ ಮೇಲೆ ಆಚೆ ಎತ್ಕೊಂಡು, ಶರೀರ ಆಸೆಗಳನ್ನು ಪೂರೈಸೋಸ್ಕರ, ಶರೀರದ ಇಚ್ಛೆಗಳನ್ನು ಪೂರೈಸೋಸ್ಕರ, ಶರೀರದ ಸಂತೋಷಕ್ಕೋಸ್ಕರ, ಶರೀರದ ನೆಮ್ಮದಿಗೋಸ್ಕರ ಲೋಕದಲ್ಲಿ ನೀನು ಎಷ್ಟೇ ದೂರ ಹೊಡೆದ್ರು, ಏನೇ ಮಾಡಿದ್ರು ಕೂಡ ನಿನ್ನ ಶರೀರ ದೇವರ ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಪವಿತ್ರಾತ್ಮರನ್ನು ಅನುಸರಿಸಿರಿ. ಶರೀರ ಇಚ್ಛೆಯನ್ನು ಜೀವಿತ ಮಾಡೋರು ದೇವರಿಗೆ ಶತ್ರುತ್ವ ಅಂತ ಬೈಬಲ್ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಆತ್ಮನನ್ನು ಅನುಸರಿಸುವವರಾಗಿರಿ, ಪವಿತ್ರಾತ್ಮರ ಅನುಸರಿಸುವವರಾಗಿರಿ, ಸತ್ಯವನ್ನು ಅನುಸರಿಸುವವರಾಗಿರಿ, ನೀತಿಯ ಮಾರ್ಗದಲ್ಲಿ ನಡೆಯುವಂಥರಾಗಿರಿ. ಕರ್ತನಿಗೆ ಸ್ತೋತ್ರವಲ್ಲಿ. ಯಥಾರ್ಥವಾದ ಮಾರ್ಗದಲ್ಲಿ ನಡೆಯುವಂಥರಾಗಿರಿ, ಭಕ್ತಿಯ ಮಾರ್ಗದಲ್ಲಿ ನಡೆಯುವಂಥರಾಗಿರಿ. ಕಾರಣ ಏನೆಂದರೆ, ಸತ್ಯ ಅನ್ನೋದು ಬಹಳ ಶ್ರೇಷ್ಠವಾದದ್ದು, ಪರಲೋಕ ರಾಜ್ಯ ಬಹಳ ಉತ್ತಮವಾದದ್ದು. ಪರಲೋಕ ರಾಜ್ಯದಲ್ಲಿ ತಂದೆ ಬಲಗಡೆ ಕುಳಿತಿರೋರು ನ್ಯಾಯಾಧಿಪತಿಯಾಗಿದ್ದಾನೆ, ಆತನು ಪರಿಶುದ್ಧ ದೇವರಾಗಿದ್ದಾನೆ. ಆ ಪರಿಶುದ್ಧ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ, ಯೇಸು ಕ್ರಿಸ್ತರು ಸ್ವರ್ಗ ರಾಜ್ಯಕ್ಕೆ ಪುನರುತ್ಥಾನವಾಗುವಾಗ ಯೇಸು ಸ್ವಾಮಿ ಒಂದು ಹೇಳಿದರು, ನಾನು ಹೋಗ್ತೀನಿ, ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೆ ಸತ್ಯದ ಆತ್ಮನ ಕಳಿಸ್ಕೊಡ್ತೀನಿ. ಆ ಸತ್ಯದ ಆತ್ಮನ ಕೆಲಸ ಈಗ ನಮ್ಮ ಹೃದಯದಲ್ಲಿದ್ದಾರೆ. ಸತ್ಯದ ಕಡೆಗೂ, ಪರಿಶುದ್ಧ ಕಡೆಗೂ, ಸಾಕ್ಷಿ ಕಡೆಗೂ, ಪ್ರಾರ್ಥನೆ ಕಡೆಗೂ, ಆರಾಧನೆ ಕಡೆಗೂ ಎಲ್ಲ ರೀತಿಯಲ್ಲಿ ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರ ಕೃಪೆಯಿಂದ ನಮಗೆ ಸಹಾಯ ಮಾಡ್ತಾರೆ. ಈ ಸಂದೇಶ ಕೇಳುವಂಥ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸು ಸ್ವಾಮಿ ಆಶೀರ್ವದಿಸಲಿ. ಪರಿಶುದ್ಧಾತ್ಮರನ್ನು ಅನುಸರಿಸೋದಕ್ಕೂ ಕರ್ತನ ಆತ್ಮನು ಎಲ್ಲಿಂದಲೇ ಬಿಡುಗಡೆ ಉಂಟು. ಹೌದು, ಕರ್ತನ ಆತ್ಮವನ್ನು ಹೊಂದಿಕೊಳ್ಳ್ರಿ, ಪರಿಶುದ್ಧಾತ್ಮರ ಪ್ರೇರೇಪಣೆಯಿಂದ ನಡೀರಿ. ನಿಮ್ಮನ್ನು ನಿಮ್ಮ ಕುಟುಂಬನ ಪರಲೋಕ ದೇವರು ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುತ್ತಾರೆ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಗಳು ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಒಳ್ಳೆಯ ಸಮಯದಲ್ಲಿ, ಒಳ್ಳೆಯ ದಿನದಲ್ಲಿ ಕರ್ತನೆ ಈ ಸಂದೇಶ ಕೇಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಪರಿಶುದ್ಧಾತ್ಮರೇ ನೀವು ವಾಸ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪರಿಶುದ್ಧಾತ್ಮರೇ ನೀವು ಪ್ರೇರೇಪಣೆ ಕೊಡಬೇಕು. ಪರಿಶುದ್ಧಾತ್ಮರೇ ಪ್ರತಿಯೊಬ್ಬರನ್ನು ಸತ್ಯದ ಕಡೆಗೂ, ಪರಿಶುದ್ಧತೆ ಕಡೆಗೂ, ಸಾಕ್ಷಿ ಕಡೆಗೂ, ಭಕ್ತಿ ಕಡೆಗೂ, ನಂಬಿಕೆ ಕಡೆಗೂ, ಆರಾಧನೆ ಕಡೆಗೂ, ವಿಶ್ವಾಸದ ಕಡೆಗೂ ಪರಿಶುದ್ಧಾತ್ಮರೇ ನಿಮ್ಮ ಆಲೋಚನೆಯೊಟ್ಟಿಗೆ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದೊಟ್ಟಿಗೆ, ಈ ಸಂದೇಶ ಕೇಳೋರೊಟ್ಟಿಗೆ ಕರ್ತನೆ ನೀವು ಇರುವಂತನಾಗಿದ್ದು ಪ್ರಾರ್ಥಿಸುವಂತನಾಗಿದ್ದೀನಿ. ಈ ದಿನದಲ್ಲಿ ಈ ಸಂದೇಶ ಕೇಳುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ ಇರುವಂತೆ ನೀವು ಸಹಾಯ ಮಾಡುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೀನಿ ನಮ್ಮ ಜೀವನ ಒಳ್ಳೆಯ ತಂದೆ. ಆಮೇನ್.